ನೀನು ಗಂಡು, ನೀನು ಪುರುಷ, ನೀನು ಪುರುಷತ್ವ ಇರುವವನು ಎಂಬುದನ್ನು ನನ್ನ ಯುವಕನೇ ನೀನು ಮನದಟ್ಟು ಮಾಡಿಕೊಳ್ಬೇಕು. ಕಾರಣ ನಿನಗೆ ಕೆಲಸ ಮಾಡಲಿ ತಾಕತ್ತಿದೆ, ನಿನ್ನ ಶರೀರದಲ್ಲಿ ತುಡಿಯುತ್ತಿರುವ ಬಿಸಿ ರಕ್ತಗಳಿವೆ. ಅನೇಕಾರು ವಿಷಯಗಳಿಗೆ ನೀನು ಸಾಕಷ್ಟು ಹಣಗಳನ್ನು ಖರ್ಚು ಮಾಡಿದ್ದಿ. ನಿನ್ನ ಉದ್ಯೋಗಕ್ಕೆ, ನೀನು ಗಲ್ಫಿಗೆ ಹೋಗಲು, ನೀನು ವಿದ್ಯಾಭ್ಯಾಸ ಪಡೆಯಲು, ನಿನ್ನ ವಸ್ತ್ರಗಳಿಗೆ ಬೇಕಾಗಿ, ನಿನ್ನ ಅನ್ನಕ್ಕೆ ಬೇಕಾಗಿ, ನಿನ್ನ ಕುಟುಂಬಕ್ಕೆ ಬೇಕಾಗಿ ಅನೇಕಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದೆ. ನೀನು ನಿನ್ನ ಜೀವನದ ಅತ್ಯಂತ ಪ್ರಮುಖ ಘಟ್ಟವಾಗಿರುವ ಮದುವೆಯ ಚಡ್ಡಿ ಒಳಿಸಲು ನಿನ್ನ ಹೆಣ್ಣಿನಿಂದ ಹಣ ಪಡೆಯುತ್ತಿರುವುದು ಅತ್ಯಂತ ದೊಡ್ಡ ದುರಂತವಾಗಿದೆ ಎಂಬುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಆತ್ಮೀಯ ಸಹೋದರರೇ, ಆತ್ಮೀಯ ಯುವಕರೇ, ನೀನೊಬ್ಬ ಮರ್ಯಾದಸ್ಥ ಯುವಕನಾಗಿರಬೇಕು. ನೀನೊಮ್ಮೆ ಚಿಂತಿಸಬೇಕು, ಆ ಹೆಣ್ಣು ನಿನ್ನ ಮನೆಗೆ ಬರುವವಳಾಗಿದ್ದಾಳೆ. ನೀನೊಮ್ಮೆ ಚಿಂತಿಸಬೇಕು, ಆ ಹೆಣ್ಣು ನಿನ್ನ ಮದುವೆಯ ದಿವಸ ರಾತ್ರಿ ಆ ಹೆಣ್ಣು ನಿನ್ನ ಬಳಿಗೆ ಬರುವ ಸಂದರ್ಭದಲ್ಲಿ ಅವಳು ನಿನ್ನ ಮುಖವನ್ನು ನೋಡುವುದು ಒಂದು ಕರುಣೆಯಿಂದಲೋ ಪ್ರೀತಿಯಿಂದಲೋ ಖಂಡಿತವಾಗಿಯೂ ಅವಳು ನೋಡಲು ಸಾಧ್ಯವಿಲ್ಲ. ಒಂದು ವೇಳೆ ಮುಖದಲ್ಲಿ ಬಹಿರಂಗವಾಗಿ ಮುಗುಳ್ನಗು ಕಾಣುತ್ತಿದ್ದರೂ ಕೂಡ ಅವಳ ಮನಸ್ಸಿನಲ್ಲಿ ಕೊರೆಯುತ್ತಿರುವುದು, ಅವರ ಮನಸ್ಸನ್ನು ಕಿತ್ತು ತಿನ್ನುತ್ತಿರುವುದು ಅವಳ ತಂದೆಯ ಮುಖವಾಗಿದೆ. 18 ವರ್ಷಗಳ ಕಾಲ, 20 ವರ್ಷಗಳ ಕಾಲ, 25 ವರ್ಷಗಳ ಕಾಲ ತನ್ನನ್ನು ಸಾಕಿ ಸಲಹಿದಂತಹ ತಂದೆ ಇಷ್ಟರವರೆಗೆ ಯಾರ ಮುಂದೆಯೂ ಕೂಡ ಕೈ ಚಾಚಿಲ್ಲ. ಆ ತಂದೆಯನ್ನು ಅಂಗಡಿ ಮುಂಗಟ್ಟುಗಳಲ್ಲಿ, ಮನೆಗಳಲ್ಲಿ, ಮಸೀದಿಗಳಲ್ಲಿ ಜುಮಾದ ಬಳಿಕ ಅನ್ಯರ ಮುಂದೆ ಕೈ ಚಾಚುವಂತೆ ಮಾಡಿದ ಮಹಾನ್ ಪೀಡಕನಾಗಿದ್ದಿ ನೀನು ಎಂಬುದಾಗಿದೆ. ಮದುವೆಯಾಗಿ ಮೊದಲ ದಿವಸ ನಿನ್ನ ಹತ್ತಿರ ಬರುವಂತಹ ಆ ಮಗಳ ಮನಸ್ಸಿನಲ್ಲಿ, ಆ ಮದುಮಗಳ ಮನಸ್ಸಿನಲ್ಲಿರುವುದು ಎಂಬುದನ್ನು ನೀನರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಮಗುವುದು ನಿನಗೆ ಸರಿಯಾದ ಪ್ರೀತಿಯನ್ನು ಕೊಡಬೇಕಾದರೆ ನೀನು ಆದರ್ಶ ಯುವಕನಾಗಬೇಕು. ಸಾಧ್ಯವಿದ್ದರೆ ಒಳ್ಳೆ ಒಂದು ಮೊತ್ತವನ್ನು ಅವಳಿಗೆ ಕೊಟ್ಟು ಮದುವೆಯಾಗುವಂತಹ ಒಂದು ಬಡ ಕುಟುಂಬದಿಂದ ಒಳ್ಳೆಯ ಹೆಣ್ಣನ್ನು ನೋಡಿ, ಒಳ್ಳೆಯ ಸ್ವಭಾವವಿರುವ ಸದ್ಗುಣ ಸಂಪನ್ನೆಯಾದ ಒಂದು ಮಹಿಳೆಯನ್ನು ನೋಡಿ, ಒಂದು ಹೆಣ್ಣನ್ನು ನೋಡಿ ಮದುವೆಯಾಗುವುದಾಗಿದೆ ಒಬ್ಬ ಒಳ್ಳೆಯ ಯುವಕ ಮಾಡಬೇಕಾದಂತಹ ಕೆಲಸ.